ಬ್ಯಾಲೆನ್ಸ್ ಮಾಡ್ತಾರೆ. He is too good. ಇದೇನು ಅಲ್ಲ, ಒಂದ್ಸಲ ನಮ್ಮೂರಲ್ಲಿ ಒಬ್ಬ ಕಳ್ಳ ರಾತ್ರಿ ಹೊತ್ತು ಕಳ್ತನ ಮಾಡಿ ಟೆರೆಸ್ ಮೇಲಿಂದ ಓಡ್ತಿದ್ದ. ನೋಡ್ದವನೇ ಪಕ್ಕದಲ್ಲಿ ಇದ್ದ ಒಂದ್ ಏಣಿನ ನಾನು ಹತ್ಬಿಟ್ಟು ಸ್ಪೀಡ್ ಆಗಿ ಓಡ್ಬಿಟ್ಟು ಆ ಕಳ್ಳನ್ನ ಒಂದೇ ಸಲ ಹಿಡ್ಕೊಂಡ್ಬಿಟ್ಟೆ. ಹೌದಾ? ಕಳ್ಳನ್ನ ಹಿಡಿದ್ಮೇಲೆ ಕನ್ಸು ಮುಗ್ದೋಗಿರ್ಬೇಕಲ್ವಾ? ಡ್ಯಾನಿಯ ತೀಕ್ಷ್ಣ ನೋಟದಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಒಬ್ಬ ಸ್ಟ್ರೆಂತ್ ತೋರಿಸ್ತಾನೆ, ಇನ್ನೊಬ್ಬ ಪಾಕೆಟ್ ಹೊಡಿತಾನೆ. ಒಳ್ಳೆಯ ಕಾಂಬಿನೇಷನ್. ಈ ಹುಡುಗ ಒಳ್ಳೆ ಟ್ಯಾಲೆಂಟೆಡ್ ಇದ್ದಾನೆ. ಇವನು ನಮ್ಗೆ ಕೆಲ್ಸಕ್ಕೆ ಬರ್ತಾನೆ. ಶೋ ಆದ್ಮೇಲೆ ಕರ್ಸ್ಕೊಳ್ಳಿ. ಏ ಮಗು, ಕೈ ಬಿಡು, ಇಲ್ಲ ಅಂದ್ರೆ ಸರಿ ಇರಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಇವ್ರು ನಿಮ್ಮೆಲ್ಲರ ಜೋಬನ್ನ ಲೂಟಿ ಮಾಡ್ತಾ ಇದ್ದ. ಅಯ್ಯೋ, ನನ್ನ ಜೇಬ್ ಕಟ್ ಮಾಡ್ಬಿಟ್ಟಿದ್ದಾನೆ. ಹೌದು, ನನ್ನ ಜೇಬು ಕಟ್ ಮಾಡಿದ್ದಾನೆ. ನಂದು ಕೂಡ. ಹಿಡ್ಕೊಳ್ಳಿ ಅವನ್ನ. ಇಲ್ಲಿ ತುಂಬಾ ಪಬ್ಲಿಕ್ ಇದೆ. ನಾನೇನಾದ್ರೂ ಮಧ್ಯದಲ್ಲಿ ಮಾತಾಡಿದ್ರೆ ನಾನು ಸಿಗಾಕೋತೀನಿ. ಸುಮ್ಮನೆ ಇರೋದೇ ಒಳ್ಳೇದು ಅನ್ಸುತ್ತೆ. ಎತ್ಕೊಂಡೋಗಿ ಇವನ್ನ ಬಿಡ್ಬೇಡಿ. ನನ್ನ ಶೋನೆಲ್ಲ ಹಾಳು ಮಾಡ್ಬಿಟ್ಟ. ಕಷ್ಟಪಟ್ಟು ದುಡಿರಪ್ಪ, ಅನ್ಯಾಯದಿಂದ ಅಲ್ಲ. ಅಂಕಲ್, ನೀವು ತುಂಬಾ ಚೆನ್ನಾಗಿ ಸ್ಟಂಟ್ ಮಾಡ್ತೀರಾ. ಥ್ಯಾಂಕ್ ಯು. ನೀನು ಕೂಡ ಸಖತ್ತಾಗಿ ಫೈಟ್ ಮಾಡ್ತೀಯಾ. ಹೋಗಿ ಅವನ ಪೊಲೀಸ್ ಸ್ಟೇಷನ್ ವರೆಗೂ ಬಿಟ್ಬಿಟ್ ಬಾ. ಎಲ್ಲಾದ್ರೂ ಓಡೋಗ್ಬಿಟ್ರೆ ಕಷ್ಟ. ಹೌದು ಅಂಕಲ್. ಸರಿ, ಹಾಗಾದ್ರೆ ಬಾಯ್. ನಿನ್ನ ಟ್ಯಾಲೆಂಟ್ಗೆ ದೂಸರ ಮಾತೇ ಇಲ್ಲ. ನೀನು ಸ್ಟಂಟ್ ಮಾಡಿ ಪರ್ಸ್ನ ಹೊಡೆದು ಎಷ್ಟು ಅಂತ ಸಂಪಾದನೆ ಮಾಡ್ತೀಯಾ? ನಂದು ಒಂದೇ ಒಂದ್ ಕೆಲಸ ಮಾಡು, ನೀನು ಮತ್ತೆ ಸಂಪಾದನೆ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಏನಂತೀಯಾ? ಇಲ್ಲ ಅಂದ್ರೆ ಪಾಕೆಟ್ನ ಹೊಡ್ಕೊಂಡೇ ಇರ್ಬೇಕಾಗತ್ತೆ. ಓ, ಹಾಗಾದ್ರೆ ಎಲ್ಲ ನೋಡ್ಬಿಟ್ರಾ? ಹೇಳಿ, ಏನ್ ಮಾಡ್ಬೇಕು ಅಂತ ನಾನು? ಹಲೋ ಪೊಲೀಸ್, ನಮ್ಮನೇಲಿ ಕಳ್ತನ ಆಗಿದೆ. ನನ್ನ ಏರಿಯಾದಲ್ಲಿ ಕಳ್ತನನ? ನಿಮ್ ಇಲಾಖೆಯಲ್ಲೆಲ್ಲ ನನ್ ಮನೇಲಿ ಕಳ್ತನ ಆಗಿದೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಕಳ್ತನ ಮಾಡ್ತಾ ಇದ್ರು ಜನ ಹೇಳ್ತಾರೆ ಕಳ್ತನ ಬಿಟ್ಟು. ಡೈಲಾಗ್ನೆ ಹೊಡಿತಾ ಇರ್ತೀರಾ ಅಥವಾ ಇಲ್ಲಿಗೆ ಬರ್ತೀರಾ? ಬೇಗ ಸೈಂಟಿಸ್ಟ್ ಭಟ್ ಮನೆಗ್ ಬನ್ನಿ, ಇಲ್ಲ ಅವನೇನಾದ್ರೂ ಹೋಗ್ಬಿಟ್ರೆ ನಿಮ್ಮನ್ ಬಿಡೋದಿಲ್ಲ. ಓಹೋ, ಬರ್ತೀನಿ, ಈಗ್ಲೇ ಬರ್ತೀನಿ. ಬೇಗ ಹೋಗೋಣ. ನೀನ್ ಎಲ್ಲಿದೀಯಾ? ನಾನು ತಾತ ಅವ್ರನ್ನ ಭೇಟಿಯಾಗಕ್ ಬರ್ತಿದ್ದೆ.
ನನಗೀಗ ಗೊತ್ತಾಯ್ತು ಸೈಂಟಿಸ್ಟ್ ಭಟ್ ಅವ್ರ ಮನೆಯಲ್ಲಿ ಕಳ್ತನ ಆಗಿದೆ ಅಂತ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ತಾತವರಿಗೆ ಹೇಳು ಆಮೇಲೆ ಸಿಗ್ತೀನಿ ಅಂತ. ಬಾಯ್. ಏನ್ ಸಾರ್, ನೀವು ಯಾವ್ದಾದ್ರೂ ಒಂದು ಕಾರಣ ಹೇಳಿ ಶಿವನ್ನ ಕರ್ಸ್ಕೊಂಡೇ ಬಿಡ್ತೀರಾ? ಎಲ್ಲ ಆದ್ಮೇಲೆ ನೀವು ಸಾಹಸನ ತೋರಿಸ್ತೀರಾ? ಹೇ ಅಲ್ಲೇ ನಿಂತ್ಕೋ. ಇವನು ಸ್ಟಂಟ್ ಮ್ಯಾನ್ ಅಲ್ವಾ? ಇವನು ಕಳ್ತನ ಮಾಡ್ತಾನ? ಅಂಕಲ್, ನೀವು ಸ್ಟಂಟ್ ಮಾಡೋದ್ರ ಜೊತೆಗೆ ಕಳ್ತನ ಕೂಡ ಮಾಡ್ತೀರಾ? ಈಗ ನೀವು ಜೈಲ್ಗೆ ಹೋಗಿ ಸ್ಟಂಟ್ ಮಾಡಿ. ರಾಜನ್ನ ಬಜಾಯಿಸೋದು ಅಷ್ಟೊಂದು ಸುಲಭ ಅಲ್ಲ. Hands up! ರಾಜನ್ನ ಬ್ಯಾಂಡ್ ಬಜಾಯಿಸೋದು ಅಷ್ಟೊಂದು ಸುಲಭ ಅಲ್ಲ. ಮಗು, ಒಂದು ಮೆಟ್ಟಿಲ ಮೇಲೆ ಇಬ್ರು ಹತ್ತೋದು ಚೆನ್ನಾಗಿ ಕಾಣೋದಿಲ್ಲ. ಶಿವ, ನಿಂಗೇನು ಆಗಿಲ್ಲ ತಾನೆ? ಇಲ್ಲ ರೇವಾ, ಆದ್ರೆ ಕಳ್ಳ ಓಡ್ ಹೋದ. ಶಿವ, ನೀನೇನು ಚಿಂತೆ ಮಾಡ್ಬೇಡ. ಇವತ್ತಲ್ಲ ನಾಳೆ ಅವನ್ ನಾನು ಹಿಡಿತೀನಿ. ನನಗೆ ಗೊತ್ತಾಗ್ತಿಲ್ಲ ನಾನಿರುವಾಗ ನೀವ್ ಯಾಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀರಿ ಅಂತ. ಸರ್, ನೀವ್ ಹೇಳಿದ್ದನ್ನ ನಾನು ತಗೊಂಡ್ ಬಂದಿದ್ದೀನಿ. ವೆರಿ ಗುಡ್. ಡ್ಯಾನಿಯ ತೀಕ್ಷ್ಣ ನೋಟ ನಿನ್ನನ್ನು ಗುರುತಿಸೋದ್ರಲ್ಲಿ ತಪ್ಪು ಮಾಡಿಲ್ಲ. ಒಂದು ಫೈಲ್ ಏನೋ ಬಂದ್ಬಿಡ್ತು, ಇನ್ನು 2 ಫೈಲ್ ಮಾತ್ರ ಬಾಕಿ ಇದೆ. ಈಗ ಮುಂದಿನ ಟಾರ್ಗೆಟ್ ಸೈಂಟಿಸ್ಟ್ ಬಾಸ್ ಆಗ್ಬಿಡುತ್ತೆ ಸರ್. ಮೊದಲನೇ ಫೈಲ್ ಸಿಕ್ಕಿರೋ ಖುಷಿಯಲ್ಲಿ ನೀವೆಲ್ಲ ಹೋಗಿ ಪಾರ್ಟಿ ಮಾಡಿ. ಶಿವ, ಕಾನ್ಸಂಟ್ರೇಟ್. ಇವಾಗ ನೀನ್ ಯೋಚನೆ ಮಾಡು. ಯಾರೋ ನಿನ್ನ ಸೈಕಲ್ ನ ತಗೊಂಡೋಗಿದ್ದಾರೆ. ನಿನ್ನ ಹತ್ರ ಇರೋದು ಏಣಿ ಮಾತ್ರ. ಹೋಗು ಗೆಳೆಯ, ಓಡಿ ಅವನ್ನ ಹಿಡ್ಕೊಂಬ. ಅದೇ ನಿನ್ಗೆ ಎಣಿ ಮೇಲೆ ಹತ್ತಿ ನಡೆಯೋದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಹಾಗಾದ್ರೆ ಶಿವಾಗ್ ಒಂದ್ಸಲ ತೋರ್ಸು, ಅವನು ಅದನ್ನೇ ಫಾಲೋ ಮಾಡ್ತಾನೆ. ಯುಡಿ ಕೋಚ್ ಯಾವಾಗ್ಲೂ ತನ್ನ ಶಿಷ್ಯಂಗೆ ಕೇವಲ ಫಿಸಿಕಲ್ ಟ್ರೈನಿಂಗ್ ಅಲ್ಲ, ಮೆಂಟಲ್ ಟ್ರೈನಿಂಗು ಕೊಡ್ತಾನೆ. ಇವಾಗ ನಾನ್ ಶಿವಂಗೆ ಅದನ್ನೇ ಮಾಡಿಸ್ತಾ ಇರೋದು. ಪ್ರಾಕ್ಟೀಸ್ ನ ಅವನೇ ಮಾಡ್ತಿದ್ದಾನಲ್ವಾ. ಅರೆ ವಾ ವಾ, ಎಷ್ಟ್ ಚೆನ್ನಾಗ್ ಕತೆ ಹೇಳ್ತೀಯ. ಲಡ್ಡು ಸಿಂಗ್ ಸರ್, ನೀವು ಈ ಏಣಿ ಜೊತೆಗೆ? ಹೌದು ಶಿವ, ಕಬ್ಣನ ಕಬ್ಣದಿಂದಲೇ ಕಟ್ ಮಾಡ್ಬೇಕು. ಹಾಗೆ ಈ ಏಣಿಯಿಂದ ಆ ಏಣಿ ಕಳ್ಳನನ್ನ ಹಿಡ್ದು ಹಾಕ್ಬಿಡ್ತೀನಿ. ನೀವೆಲ್ಲ ಹಿಡ್ದು ಹಾಕಿ. ನಾನು ಏನು ಹೇಳಿದೆ ಅಂದ್ರೆ, ನೀವೆಲ್ಲ ಫಾಲೋ ಮಾಡಿ. ಅರೆ ವಾ, ಶಿವ, ಇವಾಗ ನಿನ್ನ ಹತ್ರ ಬರೀ ಒಬ್ಬ ಕೋಚ್ ಅಲ್ಲ, ಇಬ್ರು ಕೋಚಸ್ ಇದ್ದಾರೆ. ಕಾಪಾಡಿ ಶಿವ, ಕಾಪಾಡು ಶಿವ. ಜಾಸ್ತಿ ಮೇಲೆ ಇರ್ಲಿಲ್ಲ. ಮತ್ತೆ ಪುನಃ ನೀನಿನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಸುತ್ತೆ. ಹಾಗೆ ಪ್ರಾಕ್ಟೀಸ್ ನೀನ್ ಮಾಡಿದ್ರೇನು ನಾನ್ ಮಾಡಿದ್ರೇನು ಎಲ್ಲ ಒಂದೇನೆ.